ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡು ಎಂದು ರಾಜ್ಯದಲ್ಲಿ ಫೇಮಸ್. ಅಂತಹ ಜಿಲ್ಲೆಯಲ್ಲಿ ಕೆಲ ಕೆರೆಗಳು ನೀರಿನಿಂದ ತುಂಬಿ ತುಳುಕ್ತಾ ಇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬೆಂಗಳೂರು, ಆಂಧ್ರ ಪ್ರದೇಶದ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆಗಳನ್ನು ನಿಭಾಯಿಸ್ತಾ ಇದೆ. ಹೀಗಿರುವಾಗ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ಸೌಂದರ್ಯದಿಂದ ಬೆಟ್ಟ ಗುಡ್ಡಗಳ ನಡುವಿನಲ್ಲಿದ್ದು, ಅದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ಸರ್ಕಾರಕ್ಕೆ ಆದಾಯ ತರುವ ನಿಟ್ಟಿನಲ್ಲಿ ಜಲಕ್ರೀಡೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ 5 ಲಕ್ಷಕ್ಕೆ ಟೆಂಡರ್ ಕೂಗಿತ್ತು. ಆದರೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ಟೆಂಡರ್ ಕೂಗಬೇಕಾಗಿದ್ದ ಅಧಿಕಾರಿ ಯಾವುದೇ ಪತ್ರಿಕಾ ಹಾಗೂ ಮಾಧ್ಯಮ ಪ್ರಕಟಣೆಯನ್ನು ನೀಡದೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿದೆ. 5 ಲಕ್ಷಕ್ಕೆ ಕೂಗಬೇಕಿದ್ದ ಟೆಂಡರ್ ಅನ್ನು ಅಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಎಂಬ ಸಂಸ್ಥೆಯ ಜೊತೆ ಶಾಮೀಲಾಗಿ ಕೇವಲ 50,000 ರೂಪಾಯಿಗಳ ಕಡಿಮೆ ಮೊತ್ತಕ್ಕೆ ಹೈ ಬೆಡ್ಡಿಂಗ್ ಎಂದು ತೋರಿಸಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆಂದು ಆರೋಪ ಕೇಳಿಬಂದಿದೆ. ಕೆರೆಯಲ್ಲಿ ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡಿಕೊಂಡು ಬೋಟಿಂಗ್ ನಡೆಸುವಂತೆ ಜಿಲ್ಲಾಡಳಿತ ನಿಯಮಗಳನ್ನು ರೂಪಿಸಿದೆ. ಆದರೆ ಜಿಲ್ಲಾಡಳಿತದ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿ ಪ್ರವಾಸಿಗರಿಂದ ಅಕ್ರಮವಾಗಿ ಒಬ್ಬರಿಗೆ 200ರಿಂದ 250 ರೂಪಾಯಿಗಳವರೆಗೂ ಹಣ ಪಡೆದು ಬೋಟಿಂಗ್ ನಡೆಸ್ತಾ ಇದ್ದಾರೆ ಎಂದು ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ಭೂಷಣ್ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನನ್ನ ಹೆಸರು ಭೂಷಣ್. ನಾವು ಈ ವಾಟರ್ ಹೊಸಹಳ್ಳಿ ಕೆರೆ ಏನಿದೆ ಇದನ್ನು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇದು ದಿನಾಂಕ 8/9/25 ಆದೇಶವಿಲ್ಲದೇ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಆದೇಶ ಕೊಟ್ಟಿರೋದು ಯಾವಾಗ 12/8/25 ಮೂಲಭೂತ ಸೌಕರ್ಯಗಳು ಒದಗಿಸಿದ ಮೇಲೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಆದರೆ ಯಾವುದೇ ರೀತಿ ಟಾಯ್ಲೆಟ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, CC ಕ್ಯಾಮ್ರಾ ಆಗಲಿ, ಲೈಟ್ಸ್ ಆಗಲಿ ಯಾವುದು ಕೊಟ್ಟಿಲ್ಲ. ಇಲ್ಲಿಗೆ 7 ತಿಂಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸಹಾಯಕ ನಿರ್ದೇಶಕ AD ಅವರು ಇಲ್ಲಿ ಎಷ್ಟು ಸರಿ ವಿಸಿಟ್ ಕೊಟ್ಟಿದ್ದಾರೆ. ಆ ಥರ ಏನಾದರೂ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಅವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೂರಿಸಂ ಗೈಡ್ಲೈನ್ಸಲ್ಲಿ ಇದೆ ಆ ಐಟಮ್ಗಳನ್ನ ಮುಟ್ಗೋಲು ಹಾಕಂತೀವಿ ಅಂತ. ಅದಕ್ಕೆ ಸಂಬಂಧಪಟ್ಟ ಲೆಟ್ರೂ ಸಹಾಯಕ ನಿರ್ದೇಶಕ ಯಶವಂತ್ ಅವ್ರಿಗೂ ಕೊಟ್ಟಿದ್ದೀನಿ, ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೂ ಕೊಟ್ಟಿದ್ದೀನಿ. ಅವರು ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ನಡೆಸ್ತಾ ಇದ್ದಾರೆ, ಇವತ್ತು ನಡೆಸ್ತಾ ಇದ್ದಾರೆ. ಆತನು ಲೆಟ್ರ್ ಕೊಟ್ಟಿದ್ದಾನಂತೆ, ನಾನು ನಡೆಸೋಕ್ಕಾಗಲ್ಲ ನಿಲ್ಲಿಸ್ತೀನಿ ಅಂತ ಹೋದ ವಾರ ಕೊಟ್ಟಿದ್ದಾನಂತೆ. DC ಅವರು ಅದ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ, ಅದು ನಿಲ್ಲಿಸಿದ್ದಾರೆ, ಇವಾಗ ನಡೆಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಲೆಟ್ರು ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆದ್ರೂ ಇಂಥವರೆಗೂ ನಡೆಸ್ತಾನೆ ಇದ್ದಾನೆ. ಈ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆ, ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆಗೆ ಕೊಟ್ಟಿರೋದು. ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ ನಡೆಸ್ತಾ ಇರೋದು ಇಲ್ಲಿ. ಇವೆರಡು ಸಂಸ್ಥೆಗಳು ಏನಾಗಿದೆ, ಈಗ ನಾನು ಮುಟ್ಗೋಲು ಹಾಕೊಳ್ಳಿ ಅಂತ ನಾನು ಲೆಟ್ರ್ ಕೊಡೋವರೆಗೂ ಕೆಲವು ಐಟಮ್ಗಳು ಜಾಸ್ತಿ ಇತ್ತು. ನಾನು ಮುಟ್ಗೋಲು ಹಾಕೊಳ್ಳಿ ಅಂತ ಹೇಳಿದ್ಮೇಲೆ ಕೆಲವು ಐಟಮ್ಗಳು ಕಾಣೆಯಾಗಿದೆ. ಇದರಿಂದ ಸಹಾಯಕ ನಿರ್ದೇಶಕ AD ಅವರ ಏನಂತಾರೆ ಅವರ ಸಹಾಯ ಇದರಿಂದ ಇದೆ. ಆದ್ದರಿಂದ ತಾವೇನು ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಆ ಮುಖಾಂತರ ಮೂಲಭೂತ ಸೌಕರ್ಯಗಳು ಒದಗಿಸಿದ ಪಕ್ಷದಲ್ಲಿ ಮುಟ್ಗೋಲು ಹಾಕ್ಕೊತೀವಿ ಅಂತ ಹೇಳಿದ್ದೀರಾ, ಆ ಐಟಮ್ಗಳನ್ನ ತಾವುಗಳು ಮುಟ್ಗೋಲು ಹಾಕ್ಕೊಳ್ಳೇಬೇಕು ಅಂತ ನಾನು ಸಾರ್ವಜನಿಕವಾಗಿ ಕಳಕಳಿ ಮನವಿ. ಅಂದರೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ. ಆದ್ದರಿಂದ 7 ತಿಂಗಳಿಂದ ಮೂಲಭೂತ ಸೌಕರ್ಯ ಒದಗಿಸ್ಲಿಲ್ಲ ಅಂದರೂ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ನಿಮಗೆ ಗೊತ್ತಾಗಬೇಕು ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇದರಲ್ಲಿ ಅಂತ. 5 ಲಕ್ಷಕ್ಕೆ ಟೆಂಡರ್ ಕರೆದವರು ಕೇವಲ 50,000 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಸಹಾಯಕ ನಿರ್ದೇಶಕರ ಐಟಮ್ಗಳು, ಇಷ್ಟು ಐಟಮ್ಗಳು ಮುಟ್ಗೋಲು ಹಾಕ್ಕೊಬೇಕು. ಇದರ ಒಟ್ಟು ವೆಚ್ಚ ಬಂದು 1.25 ಕೋಟಿ ರೂಪಾಯಿ ಆಗುತ್ತೆ. ಇದು ಏನಾದರೂ ಇವರು ಮುಟ್ಗೋಲು ಹಾಕೊಳ್ಳಿಲ್ಲ ಅಂದರೆ ಮುಂದಿನ ಕ್ರಮ ನಾನು ಕೋರ್ಟ್ಗೆ ಬೇಕಾದರೂ ಹೋಗ್ತೀನಿ. ಸರ್ಕಾರದ ಏನಿದೆ ಅದರ ಪ್ರಕಾರ ಇವ್ರೇನು ಗೈಡ್ಲೈನ್ಸ್ ಕೊಟ್ಟರೆ ಅದರ ಪ್ರಕಾರ ಮುಟ್ಗೋಲು ಹಾಕ್ಕೊಬೇಕು. ಇನ್ನು ಯಾವಾಗ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ವಾಟದ ಹೊಸಹಳ್ಳಿ ಕೆರೆಯ ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ತಾನೇ ಸಾಥ್ ನೀಡಿರುವಂತಹ ಆರೋಪಗಳ ವಿಚಾರ ತಿಳಿದು ಈಗಾಗಲೇ ಸಚಿವ ಡಾಕ್ಟರ್ MC ಸುಧಾಕರ್ ಜಿಲ್ಲಾಧಿಕಾರಿ ಪ್ರಭು ಅವರು ಮೌಖಿಕವಾಗಿ ಅಕ್ರಮ ನಿಲ್ಲಿಸುವಂತೆ ಸೂಚನೆ ನೀಡಿದರು. ಆದರೂ ಸಹ ಯಾರ ಮಾತಿಗೂ ಕ್ಯಾರೆ ಅನ್ನದೆ ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ಅವರು ಅಕ್ವಾ ಎಸ್ಕೇಪ್ ಅಡ್ವೆಂಚರ್ ಜೊತೆ ಕೈ ಜೋಡಿಸಿ ರಾಜಾರೋಷವಾಗಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಇನ್ನು ಸಹನೆಯ ಕಟ್ಟೆ ಒಡೆದ ಸಾರ್ವಜನಿಕರು, ರೈತರು ವಾಟದ ಹೊಸಹಳ್ಳಿ ಕೆರೆಯ ಬಳಿ ತೆರಳಿ ಬೋಟಿಂಗ್ ನಡೆಸ್ತಾ ಇದ್ದವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರವಾಸಿಗರಿಗೆ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಬೋಟಿಂಗ್ ಮಾಡ್ತಾ ಇದ್ದು, ಕುಡಿಯೋ ನೀರನ್ನು ಕಲುಷಿತ ಮಾಡ್ತಾ ಇದ್ದು, ಅನೈತಿಕ ಚಟುವಟಿಕೆಗಳ ಜಾಗ ಮಾಡಿಬಿಟ್ಟಿದ್ದೀರಿ, ಇದನ್ನು ತಕ್ಷಣವೇ ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಕಳೆದ 6 ತಿಂಗಳಿಂದ ಈಚೆಗೆ ಪ್ರವಾಸೋದ್ಯಮ ಇಲಾಖೆ ಅಂತ ಕುಂಟನೆಪ ಹೇಳ್ಕೊಂಡು ಯಾವುದೇ ಒಂದು ಟೆಂಡರ್ ಕರೆಯಿದೆ, ಇನ್ನೊಂದು ಯಾವುದೋ ಒಂದು ಕರಪತ್ರವನ್ನು ವಿತರಣೆ ಮಾಡಿದೆ, ಪಬ್ಲಿಕ್ ಟೆಂಡರ್ ಕರೆಯಿದೆ.
ಇವತ್ತು ಏಕಾಏಕಿ ಶಾಮೀಲಾಗಿ ಅಧಿಕಾರಿ ವರ್ಗ ಮತ್ತು ಇವರು ಗುತ್ತಿಗೆದಾರರು ಶಾಮೀಲಾಗಿಬಿಟ್ಟು ಇವತ್ತು ಬೋಟಿಂಗನ್ನು ನಡೆಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕಳೆದ ಒಂದು 3 ತಿಂಗಳು ಬಂದ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ಮಾಡಿ ಹೋರಾಟ ಮಾಡಿದ್ವಿ. ಅವು ಕೂಡ ಸಂಬಂಧಪಟ್ಟ ಅವನು ಬಂದುಬಿಟ್ಟು ನಾನು ಇದಕ್ಕೆ ಜವಾಬ್ದಾರಿ ತಗೊಂಡು ಏನಿಲ್ಲಿ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಒಂದು ಶೌಚಾಲಯ ಇಲ್ಲ, ಮತ್ತು ಒಂದು CC ಕ್ಯಾಮ್ರಾ ಇಲ್ಲ, ಇದು ಮತ್ತು ಆಂಬುಲೆನ್ಸ್ ಇಲ್ಲ, ಮತ್ತು ಮುಂಜಾಗ್ರತಾ ಕ್ರಮವಾಗಿ ಒಂದು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡಿಲ್ಲ, ಮತ್ತು ಒಂದು ಯಾವುದೇ ಒಂದು ವಿದ್ಯುತ್ ಸೌಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಸಂಬಂಧಪಟ್ಟ ಇಲಾಖೆಯವರು ಕೂಡ ಬಂದಿದ್ದರು. ನನಗೊಂದು 15 ದಿವಸ ಟೈಮ್ ಕೊಡಿ, ಆ 15 ದಿವಸದಲ್ಲೇ ನೀವು ಹೇಳಿರ್ತಕ್ಕಂಥ ಬೇಡಿಕೆ ಎಲ್ಲ ನಾನು ಈಡೇರಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಕಳೆದ 4 ತಿಂಗಳಾಗಿದೆ. ಆ 4 ತಿಂಗಳಿಂದ ಈಚೆ ಕಡೆ ಬಂದಿಲ್ಲ. ಇವತ್ತು ಮತ್ತೆ ಅವತ್ತು ಕೂಡ ನಾವು ಹೇಳಿದ್ದೀವಿ, ಏನು ನೀವು ದರ ನಿಗದಿ ಮಾಡಿರ್ತಕ್ಕಂಥ ದರಪಟ್ಟಿಯನ್ನು ಕೂಡ ಇಲ್ಲಿ ಅಳವಡಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸೇಫ್ ಜಾಕೆಟ್ಸ್ ಇದೆ, ಜಾಕೆಟ್ಸ್ ಕೂಡ ಅದು ಒಂದು ಶುದ್ಧವಾದಂಥ ಜಾಕೆಟ್ಸ್ ಅಲ್ಲ, ಅದರಲ್ಲೂ ಕೂಡ ಒಂದು ಇದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇವತ್ತು ಸಂಜೆ ಒಳಗಡೆ ಬಂದು ಈ ಸಂಬಂಧಪಟ್ಟ ಇಲಾಖೆ ಆಗಲಿ ಈ ಸಂಬಂಧಪಟ್ಟ ಗುತ್ತಿಗೆದಾರಾಗಲಿ ಬಂದುಬಿಟ್ಟು ಇಲ್ಲಿ ನಾವು ಹೇಳಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಹೋಗಿಬಿಟ್ಟು ಜಿಲ್ಲಾಧಿಕಾರಿಗೆ ಕೊಡೋ ಮನವಿ ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಈಗಾಗಲೇ ನಾವು ಈ ಬೋಟ್ಗಳನ್ನೆಲ್ಲ ಎಳೆದು ದಡಕ್ಕೆ ಸೇರಿಸಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಈ ಬೋಟ್ಗಳು ಇವತ್ತು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡ್ಬೋದು. ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಅವತ್ತು ಬಂದಿದ್ದರು. ಕಳೆದ 4 ತಿಂಗಳಿಂದನೇ ಅವರು ಕೂಡ ಹೇಳಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ಅವರು ಕೂಡ ಗುತ್ತಿಗೆದಾರನ ತರಾಟೆಗೆ ತಗೊಂಡ್ರು. ನಾವೇನು ಜವಾಬ್ದಾರಿ ತೊಗೊಂಡಿದ್ದೀಯಪ್ಪ, ನೀನು ಏನು ಪ್ರಿಕಾಷನ್ಸ್ ತೊಗೊಂಡಿದ್ದೀಯಾ, ಮುಂಜಾಗ್ರತಾ ಕ್ರಮ ಏನು ತೊಗೊಂಡಿದ್ದೀಯ ಅಂತ ಹೇಳ್ಬಿಟ್ಟು ಅವರು ಕೂಡ ಕೇಳಿದ್ರು. ಅವರು ಆರ್ಕೆ ಉತ್ತರ ಕೊಟ್ಟರು. ಯಾರೋ ಭೂಷಣ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಜವಾಬ್ದಾರಿ ಉತ್ಕೊಂಡಿದ್ರು. ನನಗೆ ಇವತ್ತಿಂದ ಜವಾಬ್ದಾರಿ ಬಂದಿದೆ, ಅದಕ್ಕೋಸ್ಕರ ನಾನು ಇವತ್ತಿಂದ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಒಂದು ಜವಾಬ್ದಾರಿ ಹೊತ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಇವತ್ತುವರೆಗೂ ಬಂದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ತಕ್ಷಣ ಈ ಬೋಟನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಏನಾನ ಹೆಚ್ಚು ಕಮ್ಮಿ ಆದರೆ ಹಳ್ಳಿ ಜನ ಇಲ್ಲಿ ಇದು ಯುಗಾದಿ ಹಬ್ಬ ಬೇರೆ ಆಗಿದೆ. ನಮ್ಮ ಮಕ್ಕಳೆಲ್ಲ ಬೆಂಗಳೂರು ಕಡೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಂಥ ಹುಡುಗರೆಲ್ಲ ಬಂದಿರ್ತಾರೆ. ಇವತ್ತು ಮೋಜಿ ಮಸ್ತಿಗೆ ಅಂತ ಹೇಳ್ಬಿಟ್ಟು ಇವತ್ತು ಆ ಬೋಟ್ಗಳಲ್ಲಿ ಕೆರೆ ನೀರಲ್ಲಿ ಬಿಟ್ಟರೆ ಏನಾನ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಇವಾಗ ಅವನು ಫೋನಿನ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವನು ಒಂದು ಉತ್ತರ ಕೊಡ್ತಾನೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇದು ಎಲ್ಲಿವರೆಗೂ ಸಮಂಜಸ? ನಾವು ಇದಂತೂ ಸುಮ್ಮನೆ ಬಿಡಲ್ಲ. ಇನ್ನೂ ಒಂದು ಇಲ್ಲಿ ಬರೀ ಹಳ್ಳಿಗಾಡು ಜನ ದನ ಕರು ಕುರಿ ಮೇಕೆ ಮೇಯಿಸ್ಕೊಂಡು ಜೀವನ ನಡೆಸ್ತಕ್ಕಂಥ ಹಳ್ಳಿಗಳಿವು. ಇಲ್ಲಿ ಕುಡಿಯೋದಕ್ಕೆ ಕೂಡ ನೀರಿನ ವ್ಯವಸ್ಥೆ ಕಮ್ಮಿ ಆಗಿದೆ. ಇವತ್ತು ಇವರು ಏನು ಬೋಟ್ಗಳು ಬಿಟ್ಕೊಂಡು ಈ ಒಂದು ಅವಸ್ಥೆ ಆಗಿದೆ. ಈ ಪೆಟ್ರೋಲ್ ಎಲ್ಲ ಲೀಕೇಜ್ ಆಗಿಬಿಟ್ಟು ಆ ಕುಡಿಯೋ ನೀರು ಕೂಡ ಕಲುಷಿತ ಆಗಿಬಿಟ್ಟಿದೆ. ದನ ಕರು ಕುರಿ ಮೇಕೆ ಯಾವುದು ನೀರು ಕುಡಿಯೋಕೆ ಕೂಡ ಇಲ್ಲಿ ಬರ್ತಾ ಇಲ್ಲ. ಬೇಸಿಗೆ ಕಾಲ ಶುರುವಾಗಿದೆ. ಸುತ್ತಮುತ್ತ ಸುಮಾರು ಒಂದು 150 ಹಳ್ಳಿ ಇದೆ. ಆ 150 ಹಳ್ಳಿ ಕೂಡ ಕುಡಿಯೋದಕ್ಕೆ ನೀರು ಇದು ಬಿಟ್ಟರೆ ಬೇರೆ ಇಲ್ಲ ದನಕರುಗಳಿಗೆ. ಅದಕ್ಕೋಸ್ಕರ ತಕ್ಷಣ ಈ ಬೋಟಿಂಗ್ ವ್ಯವಸ್ಥೆ ನಿಲ್ಲಿಸಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ಕೂಡ. ಇನ್ನು ವಾಟದ ಹೊಸಳ್ಳಿ ಕೆರೆಯಲ್ಲಿ ನಡೆಯುತ್ತಿರುವ ಬೋಟಿಂಗ್ನ ಅಕ್ರಮ ದಂಧೆ ವಿಚಾರದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಯ ಪಾತ್ರ ಇರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದ್ದು, ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ರವಾಸೋದ್ಯಮ ಅಧಿಕಾರಿ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಂತೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.